ಸ್ನೇಹಿತರೆ, ದಕ್ಷಿಣ ಕನ್ನಡದ ಪುತ್ತೂರು ವಿಟ್ಲ ಪಡಾರ್ನ ಶ್ರೀಕಾಂತ್ ಅವರ ಮನೆಯಲ್ಲಿ ನೆಂಟರಿಷ್ಟರೆಲ್ಲ ಸೇರಿದಾಗ ದಕ್ಷಿಣ ಕನ್ನಡ ವಿಶೇಷದ ಯಾವ್ಯಾವ ಅಡುಗೆಗಳು ಇದ್ದವು, ಹಾಗೆ ವಿಶೇಷವಾಗಿ ದಕ್ಷಿಣ ಕನ್ನಡದಲ್ಲಿ ತೆಂಗಿನ ಎಣ್ಣೆಯಲ್ಲಿಯೇ ಕರಿದು ಮಾಡುವಂತಹ ಬೂಂದಿ ಲಾಡನ್ನು ಯಾವ ರೀತಿಯಾಗಿ ಮಾಡುತ್ತಾರೆ ಅನ್ನುವ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ಚೀಗುಜ್ಜೆ ಪೂರ ಮಾವಿನಕಾಯಿಯ ಮೆಣಸಿನಕಾಯಿ ಸಾಂಬಾರ್ಗಾಗೆ ಮಸಾಲೆ ಹುರಿದದ್ದು, ಕೊತ್ತಂಬರಿ, ಜೀರಿಗೆ, ಮೆಂತೆ, ಇಂಗು, ಹಸಿ ಕರಿಬೇವು, ಒಣಮೆಣಸು, ತೆಂಗಿನಕಾಯಿ ಕರಿತಾ ಇದೆ. ಮತ್ತು ಅವ್ರ ಹೆಸರಂತ ಅವರ ಹೆಸರು ಕೃಷ್ಣ ಭಟ್ ಸೇರಿ ಅಡುಗೆ ಇವತ್ತು ಸೌತ್ ಕೇಂದ್ರ ವಿಶೇಷದ ಅಡುಗೆ. ಪೂರ ನೋಡಿದ್ರಾ? ಈಗ ಗುಜ್ಜೆ ಕೊರೋದು ಮಾಡುವ ಹಾಗಿದ್ರೆ ನಳಿನಿ ಮತ್ತು ಕುಸುಮ. ಇದು ಸಾರ ಸಾಂಬಾರ? ಇದು ಸಾರು, ಟೊಮೆಟೊ ಸಾರಾ? ಅಡುಗೆಯಲ್ಲಿ ಎಂತೆಂತ ಇದ್ದಿದ್ದು ಇದು? ಇವತ್ತಿನ ಅಡುಗೆಯಲ್ಲಿ ಎಂತೆಂತ ಇದ್ದಿದ್ದು? ಸೇವಿಗೆ ಪಾಯಸ. ಬರೀ ಹಾಲಲ್ಲೇ ಮಾಡಿದ್ದು ಅಲ್ಲ ಅದು? ಅಲ್ಲ, ಕಾಯಿ ಹಾಲಲ್ಲೇ ಮಾಡಿದ್ದ? ಓ, ಹಾಲು ಹಾಕಿದ್ದಲ್ಲ, ಬರೀ ಕಾಯಿ ಹಾಲು. ಇದು ಕಾಯಿ ಹುಳಿ, ಅಲಸಂಡೆ ಕಾಯಿ ಹುಳಿ. ಹಾಂ, ಮೇಲಾರ. ಇದು ಜೀಗುಜ್ಜೆ ಸಾಂಬಾರು, ಮನೆಯಲ್ಲೇ ಅದು ಜೀಗುಜ್ಜೆ. ಇದು ಹಲಸಿನಕಾಯಿ ಪಲ್ಯ. ಹಲಸಿನಕಾಯಿ ಅದೇ ಮನೆಯಲ್ಲೇ ಬೆಳೆದ ಹಲಸಿನಕಾಯಿ ಎಲೆ ಗುಜ್ಜೆ ಪಲ್ಯ. ಇದು ಮಾವಿನಕಾಯಿ ಮೆಣಸಿನಕಾಯಿ. ಇದು ಮನೆಯಲ್ಲೇ ಅದು ಮಾವಿನಕಾಯಿ. ಅದು ಕಾಯಿ ಕಡುಬು. ಇದು ಸಳ್ಳಿ, ಸೌತೆಕಾಯಿ ಸಳ್ಳಿ. ಮತ್ತಿನ್ನು ಗೆಣಸಿನ ಪೋಡಿ ಇದೆಯಲ್ಲ, ಗೆಣಸಿನ ಪೋಡಿ ಆಗವು. ಯಾವ ಚಟ್ನಿ ಅದು? ಮಾವಿನಕಾಯಿ ಚಟ್ನಿ. ಈ ರುಬ್ತಾ ಇದ್ದದ್ದು ಅದೇ ಹಾಳಿ. ಹಾಂ, ನೋಡಿ, ಇದೊಂದು ಒಳ್ಳೆ ಬಗ್ಸಿಟ್ಟದ್ದು. ಯಾವುದಕ್ಕೆ? ಇದು ತುಪ್ಪದಲ್ಲಿ ಗೋಡಂಬಿ ಪಾಯಸಕ್ಕೆ ಪೋಡಿ ಅಂತ. ಇದು ಕಡಲೆ ಹಿಟ್ಟಲ್ಲಿ ಹಾಕಿ ಓಮ ಹಿಂಗು ಹಾಕಿದ್ರೆ ಅಕ್ಕಿ ಹಿಟ್ಟು ಹಾಕೋದಲ್ಲ? ಇಲ್ಲ, ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋದು. ಗರಿ ಇರುತ್ತೆ ತುಂಬ ಹೊತ್ತು ನೋಡಿ. ತೆಂಗಿನ ಎಣ್ಣೆಯಲ್ಲಿ ಮಾಡ್ತದ? ತೆಂಗಿನ ಎಣ್ಣೆ. ಇವೆಲ್ಲ ಅಡುಗೆಯ ಜೊತೆಗೆ ದಕ್ಷಿಣ ಕನ್ನಡದಲ್ಲಿ ವಿಶೇಷವಾಗಿ ಮಾಡುವಂತಹ ತೆಂಗಿನ ಎಣ್ಣೆಯಲ್ಲಿ ಮಾಡಿದ ಬೂಂದಿ ಲಾಡನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಕೇವಳಿಯಲ್ಲಿ ಸಾಂಪ್ರದಾಯಿಕ ರೀತಿಯಲ್ಲಿ ಮಾಡ್ತಾ ಇದ್ದಿದ್ದು. ಕಡಲೆ ಹುಡಿಗೆ ಮತ್ತೆಂತ ಕಲಿಸಿದ್ದು? ನೀರು ಹಾಕಿ ಉಪ್ಪು ಹಾಕೋದಿಲ್ಲ? ಇಲ್ಲ, ಹಾಗೆ ನೋಡ ಎಷ್ಟು ತೆಳು ಇರ್ತದೆ ಅದನ್ನು ತೋರಿಸಿ. ತೆಳು ಮಾಡ್ಕೊಂಡ್ರೆ ಈ ಕಡೆ ಸಕ್ಕರೆ ಹಾಕೋದು ಕಡಲೆ ಹುಡಿ ಲೆಕ್ಕದಲ್ಲ, ಇದ್ರ ಲೆಕ್ಕದಲ್ಲ? ಓ, ಇದು ಕಾಳು ಲೆಕ್ಕದಲ್ಲಿ. ಕಾಳಿಗೆ ಸಕ್ಕರೆ, ಗೋಡಂಬಿ, ದ್ರಾಕ್ಷಿ, ಪರಿಮಳಕ್ಕೆ ಲವಂಗ ಹಾಕೋದು. ಇದು ಲಾಡು ಸುಮಾರು ಎಷ್ಟು ಆಗ್ತದೆ ಸೇರಿಗೆ ಲೆಕ್ಕ? ಸೇರಿಗೆ ಒಂದು 65 ಲಾಡು ಆಗ್ತದೆ. ಓ, ಸೇರಿಗೆ 65 ಲಾಡು. 100 ಲಾಡು ಆಗ್ತದೆ. ಕಡಲೆ ಹುಡಿ ಸುಮಾರು 1.5 kg ಆಗ್ತದೆ. ಕಡಲೆ ಹುಡಿ 1.5 kg ಅಲ್ಲ, 1.5 ಸೇರು ಅಂದರೆ ನಿಮಗೆ ಒಂದು 3/4 kg ಕಡಲೆ ಹುಡಿ. ಓ, 3/4 kg ಕಡಲೆ ಹುಡಿಗೆ ಅಷ್ಟು ಆಗ್ತದೆ. ಅಷ್ಟು ಹಿಟ್ಟನ್ನು ಹಾಕಿದ್ದು. ಈಗ ಒಲೆಯಲ್ಲಿ ಅಡುಗೆ ಮಾಡೋದು ಕಡಿಮೆ ಆಗೋದು ಈಗ. ಇಷ್ಟೇ. ಒಂದೂವರೆ ಸೇರು ಸಕ್ಕರೆ, 1.5 ಸೇರು ಕಡಲೆ ಹಿಟ್ಟು.
ನೀರನ್ನು ಹಾಕಿ ಚೆನ್ನಾಗಿ ಪಾಕ ಬರಬೇಕು. ಈಗ ಪಾಕ ಬರ್ದೇನೆ ಹಾಗೆ ಹಾಕ್ತಾರೆ. ಈಗ 2 ಪಾಕ ಹಾಕ್ಲಿಕ್ಕಿದೆ. ಈಗ ಒಂದು ಪಾಕ, ಒಂದು ಎಳೆ ಪಾಕ ಬಂದಿದೆ. ಎಳೆ ಪಾಕ ಹಾಕಿ ಆಮೇಲೆ ಏರ್ ಪಾಕ ಹಾಕೋದಾ? 2 ರೀತಿ ಪಾಕ ಹಾಕೋದು. ಇದೊಂದು ಹೊಸ ವಿಧಾನ ಆಗಿದೆ. ಹಾಗೆ ಹಾಕಿದರೆ ಅವನಿಗೆ ಅಲ್ಲಿ ಇದು ಕಟ್ಟಲಿಕ್ಕೆ ಸುಲಭ. ಇದೀಗ ಎಳೆ ಪಾಕ ಹಾಕ್ತಾ ಇದ್ದಿದ್ದು. ಈ ಲಾಡು ಎಷ್ಟು ದಿವಸ ಇಡ್ಲಿಕ್ಕಾಗ್ತೀಗ? ಇದು ತೆಂಗಿನೆಣ್ಣೆಯಲ್ಲಿ ಮಾಡಿದ್ದು. ಈ ಪೆಂಡೆಯಲ್ಲಿ ಮಾಡಿದರೆ ಒಂದು 10-20 ದಿವಸ. 10-20 ದಿವಸ. ಈಗ ಇದನ್ನೇ ಒಂದು ಸ್ವಲ್ಪ ಎಳೆ ಪಾಕ ಹಾಕಿ ಆಮೇಲೆ ಏರ್ ಪಾಕ ಮಾಡೋದು. ಹಿಂಗೆ ಮಾಡಿದರೆ ಅದು ಒಳಗಡೆ ಹೀರ್ಕೊಂಡು ಕಟ್ಟುವಾಗಲೂ ಸುಲಭ. ನಿಮ್ಮ ಹೆಸರು ಗೊತ್ತುಂಟ? ನಿಮ್ಮ ಹೆಸರು? ನನ್ನ ಹೆಸರು ಗಣೇಶ್ ಭಟ್. ಗಣೇಶ್ ಭಟ್. ಕೊಡಂಗೈ. ಕೊಡಂಗೆ. ನಿಮಗೆ ಅಡುಗೆ ಮಾಡಿ ಎಷ್ಟು ವರ್ಷದ ಅನುಭವ ಇತ್ತು ಇದೀಗ? 10 ವರ್ಷ ಆಯಿತು. 10 ವರ್ಷ. ಈಗ ಇಲ್ಲಿ ದಕ್ಷಿಣ ಕನ್ನಡದ ಬೂಂದಿ ಲಾಡು ಮಾಡೋದು. ಇದಕ್ಕೆ ಬೂಂದಿ ಲಾಡು ಒಳಗೆ ನಿಮಗೆ ಅಂತ ಹೇಳ್ತೀರಿ? ಇದಕ್ಕೆ ಬೂಂದಿ ಲಾಡು ಅಲ್ಲ, ಅದೇ ನಮ್ಮಲ್ಲಿ ಉತ್ತರ ಕನ್ನಡದಕ್ಕೂ ಇದಕ್ಕೂ ವಿಶೇಷತೆ ಇದ್ದು ಹಾಗಾಗಿ ಎರಡರದ್ದು ಹಿಂದಿನ ಸಲ ನಾವು ನಮ್ಮೂರಲ್ಲಿ ಮಾಡೋದು ಮಾಡಿದೆ. ಇದೀಗ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಮಾಡೋದು ಮಾಡುವಾಳಿ, ವಿಡಿಯೋ ಮಾಡುವಾಳಿ. ಎಳೆ ಪಾಕವನ್ನು ಹಾಕಿ ಒಂದು ಸಲ ಹಿಡಿಸಿದ ಮೇಲೆ ಗಟ್ಟಿ ಪಾಕ ಹಾಕೋದು. ಗೆಜ್ಜೆ ಉದಿ ಪಾಕ ಹೀಗೆ ಮಾಡಿ ಮಾಡಿ ಅನುಭವ. ಹೌದು. ಇಟ್ಟಿದ್ದು ಇದು ಪಾಕ ಏರಿದ್ರೆ ಅಂತಲ್ಲ ಇಲ್ಲ, ಪಾಕ ಏರಿ ಕಟ್ಟಲಿಕ್ಕೆ ಬಾರದಿದ್ರೆ ಈ ಬಿಸಿನೀರು ಹಾಕಿ ಕಟ್ಟೋದು. ಅದೇ ಆ ಸಕ್ಕರೆ ಪಾಕದ ಪಾತ್ರೆಗೆ ಹಾಕ್ತೀವಿ, ಇಲ್ಲಾಂದ್ರೆ ಅದನ್ನು ಆಕಳಿಗೆ ಅಕ್ಕಚ್ಚಿಗೆ ಎಲ್ಲ ಕೊಡೋದು. ಹೀಗೆ ಸಕ್ಕರೆ ಪಾಕವನ್ನು ಹಾಕಿ ಸುಮಾರು 1/4 ಗಂಟೆಗಳ ಕಾಲ ಹಾಗೆಯೇ ಬಿಟ್ಟು ನಂತರ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಬೆರೆಸಿ ಬೂಂದಿ ಲಾಡನ್ನು ಕಟ್ಟಿದರೆ ತುಂಬ ರುಚಿಯಾಗಿ ಬರುತ್ತದೆ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತಣಿಸ್ಕೊಂಡು ಕಟ್ಟೋದಾ? ಇದೇ ನಂಗಳಲ್ಲೂ ಹೀಗೆ ಮಾಡೋದು. ಈಗ 2 ಪಾಕ ಹಾಕೋದು ಇದೊಂದು ಕೇಳ. ತುಂಬ ಆರುಲು ಇಲ್ಲ, ತುಂಬ ಬಿಸಿ ಇರಲು ಇಲ್ಲ. ನಂಗಳಲ್ಲಿ ಉಪ್ಪನೈನ ಮದುವೆ ಎಲ್ಲ ಆದಾಗ ಊರಿನವೆಲ್ಲ ಹೋಗ್ತದೆ. ಅವಾಗ ಲಾಡು ಕಟ್ಟೋದಕ್ಕೆಲ್ಲ ಊರಿನವು ಅಥವಾ ಅಲ್ಲಂದರೆ ಆಚೆ ಮನೆಯವೆಲ್ಲ ಬಂದು ಸೇರಿ ಕಟ್ಟೋದು. ಈಗ ಕಡಿಮೆ ಆಗಿಬಿಟ್ಟಿದ್ದು. ಅದು ಹಂಗೆ ಮಾಡ್ದಂಗೆ ಪಾಕ ಆರಿ ಕಟ್ಟಲಿಕ್ಕೆ ಸುಲಭ ಆಗ್ತದೆ. ಈಗ ಒಬ್ಬರಿಗೆ ನೀವು ಸುಮಾರು 100 ಲಾಡು ಕಟ್ಟಲಿಕ್ಕೆ ಎಷ್ಟು ಬೇಕು? ಒಂದು ಗಂಟೆ ಬೇಕಾ? ಸರಿ, ಒಂದು 3/4 ಗಂಟೆ. ಈ ಲಾಡು ಸುಮಾರು ಎಷ್ಟು ದಿವಸವರೆಗೆ ಇರ್ತಿದ್ದು? ಈಗ ತೆಂಗಿನೆಣ್ಣೆಯಲ್ಲಿ ಮಾಡಿದ್ದಲ್ಲ. ಅದೇ ಒಂದು ವಾರ 10 ದಿವಸ ತನಕ ಅಡಿ. ನೋಡಿ, ಒಂದು ವೇಳೆ ಹೀಗೆ ಉದುರು ಆಯ್ತು ಅಂದರೆ ಈ ಬಿಸಿ ಇದೊಂಚೂರು ಹಾಕ್ಕೊಂಡು ಕಟ್ಟೋದಲ್ಲ.
ಉದ್ರುದ ಅನ್ಕೊಂಡಾಗ ಇದು ಬಿಸಿದನ್ನು ಚೂರು ಹಾಕ್ಕೊಂಡು ನೋಡಿ. ಈಗ ಉಂಡೆ ರೆಡಿಯಾಗಿದೆ. ಹೀಗೆ ಮನೆಯಲ್ಲಿಯೇ ಬೆಳೆದ ಕೊಬ್ಬರಿಯಿಂದ ಎಣ್ಣೆಯನ್ನು ತಯಾರಿಸಿ ಆ ತೆಂಗಿನ ಎಣ್ಣೆಯಿಂದ ಮಾಡಿದ ಈ ಬೂಂದಿ ಲಾಡಿನ ವಿಡಿಯೋವು ನಿಮಗೂ ಇಷ್ಟವಾಗಿರಬಹುದು. ತೆಂಗಿನ ಎಣ್ಣೆಯಲ್ಲಿ ಮಾಡಿದ ಅಡುಗೆಯು ತುಂಬ ರುಚಿಕರವಾಗಿರುತ್ತವೆ. ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು. ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು.